ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನ್ ಪೂರ್ಣಿಮಾ. ಇವತ್ತು ಅಕ್ಟೋಬರ್ ಅಲ್ಲಿ ಬಂದಿರುವಂತಹ ಏಕಾದಶಿ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ನಾನು ಏಕಾದಶಿಯ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ, ಅದು ಕೂಡ ರಮಾ ಏಕಾದಶಿಯ ಬಗ್ಗೆ. ಏಕಾದಶಿ ಅಂದ ತಕ್ಷಣನೇ ಮೊದಲಿಗೆ ನೆನಪಾಗುವುದು ವಿಷ್ಣು. ಇದು ವಿಷ್ಣುವಿಗೆ ಒಂದು ಸಮರ್ಪಿತವಾದಂತಹ ದಿನ ಅಂತ ಹೇಳ್ಬೋದು. ಹಿಂದೂಗಳಿಗಂತೂ ಏಕಾದಶಿ ವ್ರತ ತುಂಬಾನೇ ಮುಖ್ಯವಾದದ್ದು. ಪ್ರತಿ ತಿಂಗಳು 2 ಏಕಾದಶಿಗಳು ಬರುತ್ತೆ. ಮೊದಲನೇ ಏಕಾದಶಿ ಅಂದ್ರೆ ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವಂತದ್ದು. ಹಾಗೆ ಎರಡನೆಯದು ಶುಕ್ಲ ಪಕ್ಷದ ಸಮಯದಲ್ಲಿ ಬರುವಂತಹ ಏಕಾದಶಿಯ ಉಪವಾಸ. ಒಂದೊಂದು ಏಕಾದಶಿ ಕೂಡ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಈ ಸಲ ಬಂದಿರೋದು ರಮಾ ಏಕಾದಶಿ. ಹಿಂದೂಗಳ ಪಾಲಿಗೆ ಈ ಒಂದು ಏಕಾದಶಿ ವರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ತಿಂಗಳು ಬರುವಂತಹ ಏಕಾದಶಿಯನ್ನ ತುಂಬಾ ಜನ ಆಚರಣೆ ಮಾಡಿ ತಮ್ಮ ಜೀವನದಲ್ಲಿ ಇರುವಂತಹ ಮನೋಕಾಮನೆಗಳನ್ನ ಈಡೇರಿಸಿಕೊಂಡಿದ್ದಾರೆ. ಈ ಒಂದು ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ಎಂತೆಂತ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಕಷ್ಟಗಳೆಲ್ಲ ಪರಿಹಾರ ಆಗುವಂಥದ್ದು. ಅಂದ್ರೆ ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ. ಇದು ಒಂದು ಸುಲಭವಾದಂತಹ ಏಕಾದಶಿಯ ವ್ರತ. ಇದನ್ನ ಯಾರು ಬೇಕಾದ್ರೂ ಆಚರಣೆ ಮಾಡ್ಬೋದು. ಈ ಒಂದು ಏಕಾದಶಿಯ ವ್ರತ ಏನಿದೆ ತುಂಬಾ ಸರಳವಾದಂತಹ ಒಂದು ವ್ರತ ಅಂತ ಹೇಳ್ಬೋದು. ಏಕಾದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ವಿಷ್ಣುವಿಗೆ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸುವಂತದ್ದು ಅಂತ. ಹಾಗೇನೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಏಕಾದಶಿಯ ದಿನದಂದು ಮಾಡುವಂತದ್ದು ಅಂದ್ರೆ ಉಪವಾಸ. ಯಾರು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿ ಉಪವಾಸದ ಒಂದು ಸಂಕಲ್ಪವನ್ನ ಮಾಡ್ಕೊಂತಾರೆ, ಅವರ ಇಷ್ಟಾರ್ಥಗಳನ್ನೆಲ್ಲ ಭಗವಾನ್ ವಿಷ್ಣು ನೆರವೇರಿಸ್ತಾರೆ. ತುಂಬಾ ಸರಳವಾದಂತಹ ವ್ರತ. ಇದಕ್ಕೆ ಅತ್ಯುತ್ತಮವಾದ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಒಂದೊಂದು ಏಕಾದಶಿಗೂ ಒಂದೊಂದು ಕತೆ. ಏಕಾದಶಿಯ ದಿನ ನಾವು ಭಕ್ತಿಯಿಂದ ವಿಷ್ಣುವಿಗೆ ಪೂಜೆ ಮಾಡುವಂಥದ್ದು, ಉಪವಾಸವನ್ನ ಮಾಡುವಂಥದ್ದು. ಹಾಗೆ ಅಂದು ವಿಷ್ಣುವಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನ ಹೇಳ್ಕೊಳ್ಳೋದು, ವಿಷ್ಣು ಸಹಸ್ರನಾಮ, ಹಾಗೆ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನ ಅರ್ಪಿಸೋದಾಗಿರ್ಬೋದು, ಹೂವನ್ನ ಅರ್ಪಿಸುವಂಥದ್ದು. ಹಾಗೇನೆ ಮನೆಯಲ್ಲಿ ಲಕ್ಷ್ಮಿ ಸಹಿತ ವಿಷ್ಣುವಿಗೆ ಪೂಜೆ ಮಾಡೋದ್ರಿಂದ ನಿಮ್ಗೆ ಅತ್ಯುತ್ತಮವಾದ ಫಲಗಳನ್ನ ಪಡಿತಾ ಹೋಗ್ತೀರಾ. ಏಕೆಂದ್ರೆ ಅಷ್ಟು ಶುಭಕರವಾದಂತಹ ಒಂದು ದಿನ. ಈಗ ಬಂದಿರುವಂತಹ ಏಕಾದಶಿ ಏನಿದೆ ಇದನ್ನ ರಮಾ ಏಕಾದಶಿ ಅಂತ ಕರೀತಾರೆ. ದೀಪಾವಳಿಯ ಮುನ್ನ ಬರುವಂತಹ ಒಂದು ಏಕಾದಶಿಯನ್ನ ನಾವು ರಮಾ ಏಕಾದಶಿ ಅಂತ ಕರಿತೀವಿ. ತುಂಬಾ ವಿಶೇಷವಾದಂತಹ ಒಂದು ಏಕಾದಶಿ ಇದು. ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಏನು ಫಲ ಸಿಕ್ಕುತ್ತೆ ಅಂತ ಈ ಒಂದು ಕಥೆನ ಕೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಈ ಒಂದು ಏಕಾದಶಿಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ಅಷ್ಟು ಮಹಿಮೆಗಳೇ ನಡೀತಾ ಹೋಗುತ್ತೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡೋದ್ರಿಂದ. ಅಂದ್ರೆ ಅಷ್ಟು ಭಕ್ತಿಪೂರ್ವಕವಾಗಿ ನೀವು ಈ ಒಂದು ಏಕಾದಶಿಯ ಆಚರಣೆಯನ್ನ ಮಾಡ್ಬೇಕಾಗತ್ತೆ. ಇಂತಹ ಒಂದು ಆಚರಣೆ ಮಾಡೋದ್ರಿಂದ ಊಹೆಗೂ ಮೀರಿದ ಅನುಗ್ರಹ ಅನ್ನೋದು ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕತ್ತೆ. ಈಗ ಏಕಾದಶಿಯ ಒಂದು ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಒಬ್ಬ ರಾಜ ಇರ್ತಾನೆ, ಅವನ ಹೆಸರು ಮುಚುಕುಂದ ಅಂತ. ತುಂಬಾ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ತುಂಬಾ ಒಳ್ಳೆಯ ರಾಜ ಅಂತಾನೆ ಹೇಳ್ಬೋದು. ಹಾಗೆ ದೇವರು ಅಂದ್ರೆ ಅಷ್ಟು ಭಕ್ತಿ ಕೂಡ ಅವನಲ್ಲಿ ಇರುತ್ತೆ. ವಿಶೇಷವಾಗಿ ವಿಷ್ಣುವನ್ನ ತುಂಬಾನೇ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನ ಅಷ್ಟು ಭಕ್ತಿಯಿಂದ ಮಾಡುವಂಥದ್ದು. ಅವನಿಗೆ ಒಬ್ಳು ಮಗಳಿರ್ತಾಳೆ, ಹೆಸರು ಚಂದ್ರಭಾಗ ಅಂತ. ರಾಜ ಚಂದ್ರಸೇನನ ಮಗನಾದಂತಹ ಶೋಭನನಿಗೆ ಕೊಟ್ಟು ಮದುವೆ ಮಾಡ್ಕೊಡ್ತಾನೆ. ಶೋಭನ್ ಏನಿರ್ತಾನೆ ತುಂಬಾ ದುರ್ಬಲ ಆಗಿರ್ತಾನೆ. ಒಂದು ಹೊತ್ತು ಊಟ ಇಲ್ದಲೆ ಅವನು ಬದುಕಲು ಕೂಡ ಸಾಧ್ಯವಾಗ್ತಾ ಇರೋದಿಲ್ಲ, ಅಷ್ಟು ದುರ್ಬಲ ಆಗಿರ್ತಾನೆ. ಒಂದ್ಸಲ ಏನಾಗತ್ತೆ, ಅವನು ತನ್ನ ಮಾವನ ಮನೆಗೆ ಬರ್ತಾನೆ. ಅವಾಗ ಏನಾಗತ್ತೆ, ಅಂದು ರಮಾ ಏಕಾದಶಿ ದಿನ ಆಗಿರುತ್ತೆ. ಮುಚುಕುಂದ ರಾಜ್ಯದಲ್ಲಿ ರಮಾ ಏಕಾದಶಿಯ ಉಪವಾಸವನ್ನ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವನ ರಾಜ್ಯದಲ್ಲಿ ಎಲ್ರು ಏಕಾದಶಿಯ ಉಪವಾಸವನ್ನ ಮಾಡ್ತಾ ಇರ್ತಾರೆ. ಅವತ್ತು ಪ್ರಾಣಿಗಳಿಗೆ ಸಹ ಊಟವನ್ನ ಹಾಕ್ತಾ ಇರೋದಿಲ್ಲ, ಅಷ್ಟು ಅವರು ಕಟ್ಟುನಿಟ್ಟಾಗಿ ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡ್ತಾ ಇರ್ತಾರೆ. ಆದ್ರೆ ಅಳಿಯ ತುಂಬಾ ದುರ್ಬಲ ಆಗಿರ್ತಾನೆ, ಅವನಿಗೆ ಉಪವಾಸ ಮಾಡಲು ಸಾಧ್ಯವಾಗೋದಿಲ್ಲ. ಅವಾಗ ಹೆಂಡತಿ ಹತ್ರ ಹೇಳ್ತಾನೆ, ಚಂದ್ರಭಾಗನ ಹತ್ರ, ನನಗೆ ಉಪವಾಸ ಇರಕ್ಕಾಗಲ್ಲ ಅಂತ. ಅವಾಗ ಅವಳು ಹೇಳ್ತಾಳೆ ಗಂಡನ್ಗೆ, ನೀವು ಇಲ್ಲಿರೋದ್ ಬೇಡ, ನೀವು ಬೇರೆ ರಾಜ್ಯಕ್ಕೆ ಹೋಗಿ, ಯಾಕೆಂದ್ರೆ ಇವತ್ತಂತೂ ನಿಮ್ಗೆ ಇಲ್ಲಿ ಏನೂ ಊಟ ಸಿಗೋದಿಲ್ಲ, ನಿಮ್ಗೆ ಇಲ್ಲಿ ಇರಕ್ಕಾಗಲ್ಲ, ಇಲ್ಲಿಂದ ಹೋಗಿ ಅಂತ ಅವಳು ಹೇಳ್ತಾಳೆ. ಆದ್ರೂ ಅವನು ಹೋಗೋದಿಲ್ಲ. ಇಲ್ಲ, ಇರ್ತೀನಿ ಅಂದ್ಬಿಟ್ಟು ಅವನು ಅಲ್ಲೇ ಇರ್ತಾನೆ. ಅವನು ಎಷ್ಟು ದುರ್ಬಲ ಆಗಿರ್ತಾನೆ ಅಂದ್ರೆ
ಅವನಿಗೆ ಹೊಟ್ಟೆ ಹಸುವು ತಾಳಕ್ಕೆ ಆಗೋದೇ ಇಲ್ಲ. ಆದ್ರೆ ಈ ಒಂದು ರಾಜ್ಯದಲ್ಲಿ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಏಕಾದಶಿಯನ್ನ ಆಚರಣೆ ಮಾಡಿ ಮಾರನೇ ದಿನ ಎಲ್ಲ ಅವರು ಪ್ರತಿಯೊಬ್ರು ಕೂಡ ಆಕ್ಟಿವ್ ಆಗಿ ತಮ್ಮ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಇನ್ನೊಂದು ಕಡೆ ಏನಾಗ್ಬಿಡುತ್ತೆ, ಅವನಿಗೆ ಹೊಟ್ಟೆ ಹಸುವು ತಾಳಲಾಗದೆ ಈ ಒಬ್ಬ ರಾಜನ ಅಳಿಯ ಏನಿರ್ತಾನೆ ಅವನು ಮರಣವನ್ನ ಹೊಂದ್ಬಿಡ್ತಾನೆ. ತುಂಬಾನೇ ದುಃಖ ಆಗ್ಬಿಡುತ್ತೆ. ಅವಾಗ ತನ್ನ ಅಳಿಯಂಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಅವನಿಗೆ ತುಂಬಾನೇ ಕೊರಗು ಶುರುವಾಗ್ಬಿಡುತ್ತೆ. ಹೆಂಡತಿ ಅಂತೂ ತುಂಬಾನೇ ಕೊರಗ್ತಾ ಇರ್ತಾಳೆ. ಎಂಥ ಕೆಲಸ ಆಗೋಯ್ತು, ನಾನು ಇಲ್ಲಿ ಇರ್ಬೇಡ ಹೋಗು ಅಂತ ಹೇಳ್ದೆ, ನನ್ನ ಮಾತು ಕೇಳಲೇ ಇಲ್ಲ ಇವರು ಅಂತ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಚಂದ್ರಭಾಗ ಅಂತೂ ಪೂಜೆಯನ್ನ ನಿಲ್ಸೋದೇ ಇಲ್ಲ. ಅವಳು ತಂದೆ ಬಳಿ ಇದ್ದು ಪೂಜೆಯನ್ನ ಸಲ್ಲಿಸಿ ಉಪವಾಸವನ್ನ ಕೂಡ ಮಾಡ್ತಾನೆ ಇರ್ತಾಳೆ. ದೇವರಲ್ಲಿ ಭಕ್ತಿ ಅನ್ನೋದು ಅವಳಿಗೇನು ಕಡಿಮೆ ಆಗಿರೋದಿಲ್ಲ. ಯಾಕೆಂದ್ರೆ ಕೆಟ್ಟದಾದ ತಕ್ಷಣ ಅಯ್ಯೋ ಈ ತರ ಆಗೋಯ್ತಲ್ಲ, ನಾನು ಯಾಕೆ ಪೂಜೆ ಮಾಡ್ಬೇಕು ಅನ್ನುವಂತಹ ಈ ಕಾಲದಲ್ಲಿ ಆವಾಗ ಅವ್ರು ಏನೇ ಒಂದು ಕೆಟ್ಟದಾದ್ರೂ ಅವ್ರ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾನೆ ಇದ್ರು. ಹೀಗೆ ಪೂಜೆಯನ್ನ ಮಾಡ್ತಾ ಇದ್ಲು. ಇನ್ನೊಂದು ಏನಾಗಿರುತ್ತೆ ಅಂದ್ರೆ, ಏಕಾದಶಿಯ ವ್ರತದ ಪ್ರಭಾವದಿಂದ ಶೋಭನ್ ಏನಿರ್ತಾನೆ ಅವನಿಗೆ ಮುಂದಿನ ಜನ್ಮದಲ್ಲಿ ಐಶ್ವರ್ಯಕ್ಕೆ ಕೊರತೆ ಇಲ್ಲದೆ ದೇವಪುರ ನಗರದ ರಾಜ್ಯ ದೊರೆತಿರುತ್ತೆ. ಒಮ್ಮೆ ಮುಚುಕುಂದ ರಾಜನ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ, ಸೋಮಶರ್ಮ. ಅವನು ದೇವಪುರದ ಬಳಿ ಹಾದು ಹೋಗುವಾಗ ಶೋಭನನನ್ನ ನೋಡ್ತಾನೆ. ಆತ ಶೋಭನನನ್ನ ಬಳಿ ಇಷ್ಟೆಲ್ಲ ಸಂಪತ್ತು ಹೇಗೆ ಬಂತು? ಆಗ ಅವನು ರಾಜನ ಹತ್ರ ಹೋಗಿ ಕೇಳ್ತಾನೆ. ಅವನು ನಡೆದ ಘಟನೆ ಎಲ್ಲ ಹೇಳ್ತಾನೆ. ಹಾಗೇನೆ ಈ ಒಂದು ರಾಜ್ಯವನ್ನ ಸ್ಥಿರವಾಗಿ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೂಡ ಬ್ರಾಹ್ಮಣನಲ್ಲಿ ಕೇಳ್ತಾನೆ. ಅಂದ್ರೆ ಸಂಪತ್ತನ್ನ ಸ್ಥಿರಗೊಳಿಸಲು ಒಂದು ಮಾರ್ಗವನ್ನ ಬ್ರಾಹ್ಮಣನಲ್ಲಿ ಕೇಳ್ತಾನೆ. ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ನಗರಕ್ಕೆ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಚಂದ್ರಭಾಗನಕ್ಕೆ ಅವನು ಎಲ್ಲಾ ಕತೆನೂ ಹೇಳ್ತಾನೆ. ನಾನು ನಿನ್ ಗಂಡನ್ ನೋಡ್ದೆ, ಈ ತರ ಆಗಿದೆ ಅಂತ ಎಲ್ಲ ಹೇಳ್ತಾನೆ. ಅವಾಗ ಅವಳು ಅಂದ್ಕೊಳ್ತಾಳೆ, ಕಳೆದ 8 ವರ್ಷಗಳಿಂದ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೆ. ಅದರ ಒಂದು ಪರಿಣಾಮದಿಂದ ಪತಿಗೆ ಮತ್ತೆ ಪುನರ್ಜನ್ಮ ದೊರೆತಿದೆ, ಶೋಭನನಿಗೆ ಪುಣ್ಯ ಫಲ ದೊರೆತಿದೆ ಅಂತ ಅವಳು ಅಂದ್ಕೊಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ಅವನು ಎಲ್ಲಿದ್ದಾನೆ ಹೇಳಿ, ನಾನು ಹೋಗ್ತೀನಿ ಅಂತ ಅವಳು ಬ್ರಾಹ್ಮಣನಿಗೆ ಹೇಳ್ತಾಳೆ. ಶೋಭನ್ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಇವಳು ಕೂಡ ಅಲ್ಲಿಗೆ ಹೋಗ್ತಾಳೆ. ತನ್ನ ಪತಿ ಉಪವಾಸದ ಧರ್ಮವನ್ನ ಪೂರೈಸುವಾಗ ಚಂದ್ರಭಾಗ ತನ್ನ ಉಪವಾಸದ ಪುಣ್ಯವನ್ನ ಶೋಭನನಿಗೆ ಒಪ್ಪಿಸ್ತಾಳೆ. ನಂತರ ವಿಷ್ಣು ಮತ್ತು ತಾಯಿಯ ಲಕ್ಷ್ಮಿಯ ಕೃಪೆಯಿಂದ ದೇವಪುರದ ಐಶ್ವರ್ಯ ಸ್ಥಿರವಾಗುತ್ತೆ. ಅವರಿಬ್ರು ತುಂಬಾನೇ ಖುಷಿಯಾಗಿ ಇರ್ತಾರೆ. ನಿಜವಾಗ್ಲೂ ಏಕಾದಶಿಯ ಉಪವಾಸದಿಂದ ಅವ್ರಿಗೆ ಇಷ್ಟೆಲ್ಲ ಲಭಿಸುತ್ತೆ. ನಿಜವಾಗ್ಲೂ ಅವನು ಉಪವಾಸದಿಂದ ಪ್ರಾಣ ಕಳೆದ್ಕೊಂಡ್ರು ಅವನಿಗೆ ಮತ್ತೆ ಒಂದು ಪುನರ್ಜನ್ಮದ ಥರನೇ ಅವನಿಗೆ ಆಗಿರುತ್ತೆ. ನಿಜವಾಗ್ಲೂ ಒಂದು ದಿನ ಉಪವಾಸ ಮಾಡೋದ್ರಿಂದ ಇಷ್ಟೆಲ್ಲ ಲಭಿಸುತ್ತೆ ಅನ್ನೋದಾದ್ರೆ, ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಇದು ಒಂದು ಸುಲಭವಾದಂತಹ ವ್ರತ ಅಂತಾನೆ ಹೇಳ್ಬೋದು. ಇಷ್ಟು ಸುಲಭವಾದಂತಹ ವ್ರತ ಮತ್ತೊಂದಿಲ್ಲ. ಏಕಾದಶಿಯ ದಿನ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ಫೋಟೋ ಇದೆಯಾ, ವಿಗ್ರಹ ಇದೆಯಾ, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಯಥಾಶಕ್ತಿ ಹೂವುಗಳನ್ನ ಅರ್ಪಿಸಿ ತುಳಸಿಯನ್ನ ತಪ್ಪದೆ ಸಮರ್ಪಣೆ ಮಾಡಿ. ಹಾಗೆ ತುಪ್ಪದ ದೀಪವನ್ನ ಹಚ್ಚಿ ಮಂತ್ರಗಳನ್ನ ಹೇಳ್ಕೊಳ್ಳಿ. ತಪ್ಪದೆ ಪಠಿಸಬೇಕಾದ ಒಂದು ಮಂತ್ರ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಂತ್ರ, ಹಾಗೆ ಒಂದು ಪ್ರಸಿದ್ಧವಾದ ಮಂತ್ರ ಅಂತಾನೆ ಹೇಳ್ಬೋದು. ತುಂಬಾ ಸರಳವಾಗಿದೆ. ಇದನ್ನ 108 ಬಾರಿ ಹೇಳ್ಕೊಳ್ಳೋದ್ರಿಂದ ನೀವು ಅಂದುಕೊಂಡಿದ್ದು ಆಗುತ್ತೆ. ಏಕಾದಶಿಯ ಉಪವಾಸವನ್ನ ಆಚರಿಸ್ತಾ ಭಕ್ತಿಯಿಂದ ಪೂಜೆ ಮಾಡಿ ಈ ಒಂದು ಮಂತ್ರವನ್ನ ಹೇಳಿ, ತುಂಬಾನೇ ಒಳ್ಳೇದಾಗುತ್ತೆ. ಇದಿಷ್ಟು ಮಾಡಿದ್ರೂ ಖಂಡಿತವಾಗ್ಲೂ ನೀವು ಅಂದುಕೊಂಡಿದ್ದಾಗುತ್ತೆ. ಕೆಲವರಿಗೆ ಉಪವಾಸ ಮಾಡಲು ಸಾಧ್ಯವಾಗೋದಿಲ್ಲ ಅಂತವರು ಹಾಲು ಮತ್ತು ಹಣ್ಣುಗಳನ್ನ ಕೂಡ ತಗೋಬಹುದು. ಈ ಒಂದು ಉಪವಾಸವನ್ನ ಕೈಗೊಂಡಲ್ಲಿ ನಿಮ್ಮ ಎಂತಹ ಒಂದು ಅಪೇಕ್ಷೆ ಇರಲಿ ಅದೆಲ್ಲ ಈಡೇರುತ್ತೆ. ಹಾಗಾಗಿ ಏಕಾದಶಿಯ ಉಪವಾಸವನ್ನ ಪ್ರತಿಯೊಬ್ರು ಕೂಡ ಆಚರಣೆ ಮಾಡಲೇಬೇಕು. ರಮಾ ಏಕಾದಶಿಯಂದು ಉಪವಾಸವನ್ನ ಆಚರಣೆ ಮಾಡೋದು, ವಿಷ್ಣುವಿನ ಪೂಜೆಯನ್ನ ಮಾಡೋದರಿಂದ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ರಮಾ ಏಕಾದಶಿಯ ಕಥೆಯನ್ನ ಕೇಳಿದ್ರು ಕೂಡ ಅಥವಾ ಓದಿದ್ರೆ ಎಲ್ಲಾ ಪಾಪಗಳು ನಿವಾರಣೆ ಆಗುತ್ತೆ. ಯಾರು ಏಕಾದಶಿಯ ಉಪವಾಸವನ್ನ ಆಚರಣೆ ಮಾಡ್ತಾರೆ ಅಂತಹ ವ್ಯಕ್ತಿ ಸ್ವರ್ಗವನ್ನ ಪಡಿತಾರೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗೆಯೇ ಬ್ರಹ್ಮಹತ್ಯೆ ಸೇರಿದಂತೆ ಹಲವು ರೀತಿಯ ಪಾಪಗಳು ನಾಶವಾಗುತ್ತೆ. ಇದು ಅತ್ಯಂತ ಮಂಗಳಕರ ಪ್ರಮುಖವಾದ ಒಂದು ಏಕಾದಶಿಯಾಗಿರುತ್ತೆ.
ಈ ಒಂದು ಏಕಾದಶಿನ ಆಚರಣೆ ಮಾಡೋದ್ರಿಂದ ಪಾಪಗಳನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ, ಹಾಗೆ ಮೋಕ್ಷವನ್ನ ಪಡಿಬಹುದು. ಒಂದು ಏಕಾದಶಿಯನ್ನ ಆಚರಣೆ ಮಾಡಿದ್ರೆ 1000 ಅಶ್ವಮೇಧಗಳ ಯಾಗ ಮಾಡಿದಂತಹ ಪುಣ್ಯವನ್ನ ನೀವು ಪಡಿತೀರ. ಅಕ್ಟೋಬರ್ 17 ಅಂದರೆ ನಾಳೆ ಶುಕ್ರವಾರ ಏಕಾದಶಿ ಬಂದಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೋದು. ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟಗಳು ಸುಲಭವಾಗಿ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ರಮಾ ಏಕಾದಶಿ ಬಗ್ಗೆ ಮಾಹಿತಿನ ತಿಳಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.